ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ಸಚಿವೆ ಶೋಭಾ ಕರಂದ್ಲೆ ಹೇಳಿಕೆ ಖಂಡಿಸಿ ಪ್ರತಿಭಟನೆ, ಹಿಂದಿ ಏರಿಕೆಗೆ ಕರವೇ ಆಕ್ರೋಶ, ಪ್ರತಿಕೃತಿ ದಹಿಸಲು ಯತ್ನ. 6 ಲಕ್ಷ ಲಂಚ ಪಡೆದ ಉಪಾಯುಕ್ತ ಸೆರೆ, ಹುಬ್ಬಳ್ಳಿಯ ವಾಣಿಜ್ಯ ತೆರಿಗೆ ಇಲಾಖೆಯ ಉಪಾಯುಕ್ತ ಭರತ್ ಹೆಗಡೆ ಲೋಕಾಬಲೆಗೆ. ನೇರ ನೇಮಕಾತಿಗೆ ಇನ್ನಷ್ಟು ವಿಳಂಬ, ಒಳ ಮೀಸಲಾತಿ ಗೊಂದಲ ಆತಂಕ, ಚುನಾವಣಾ ನೀತಿ ಸಂಹಿತೆ ಅಡ್ಡಿ. ಸಿಲಿಂಡರ್ ಅಭಾವ, ಸಣ್ಣ ಹೋಟೆಲ್ಗಳ ಬಂದ್, ವಾಣಿಜ್ಯ ಎಲ್ಪಿಜಿ ಅಭಾವದಿಂದ ಬೆಂಗಳೂರಿನ 10ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್. ಸಂಚಾರ ನಿಯಮ ಉಲ್ಲಂಘನೆಗೆ 986 ಪ್ರಕರಣ ದಾಖಲು, ಬೆಂಗಳೂರು ನಗರ ಸಂಚಾರ ವಿಭಾಗದ ಪೊಲೀಸರಿಂದ ಕಾರ್ಯಾಚರಣೆ. ಯುವತಿಯನ್ನು ಕೊಂದು ಫ್ರಿಡ್ಜ್ನಲ್ಲಿಟ್ಟ ನೌಕಾಪಡೆ ಉದ್ಯೋಗಿ, ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಗಾಜುವಾಕ್ದಲ್ಲಿ ಘಟನೆ. ಎಂಎಲ್ಸಿ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ, ಶಾಸಕ ಸ್ಥಾನ ತೊರೆದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್. ದೇಶ ಈಗ ಬಹುತೇಕ ನಕ್ಸಲ್ ಮುಕ್ತ, ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಘೋಷಣೆ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಬಿಬಿಸಿಯಿಂದ ಜಾಗತಿಕ ಟೆಂಡರ್ ಆಹ್ವಾನ, ಪಿಆರ್ಆರ್ ಯೋಜನೆಗ ಬೆಂಗಳೂರು ಬಿಸಿನೆಸ್ ಕಾರಿಡಾರ್. ರಯಾನ್ ವಿಲಿಯಮ್ಸ್ ಮೇಲೆ ಗಮನ, ಏಷ್ಯಾ ಕಪ್ ಅರ್ಹತಾ ಪಂದ್ಯದಲ್ಲಿ ಭಾರತಕ್ಕೆ ಹಾಂಕಾಂಗ್ ಸವಾಲು. ಕೈದಿಗೆ ಡ್ರಗ್ಸ್ ತಂದಿದ್ದ ಯುವತಿ ಬಂಧನ, ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕರ್ತವ್ಯ ಲೋಪಕ್ಕೆ ಎಎಸ್ಐ ಸೇರಿ 3 ಅಮಾನತು, ಬೆಂಗಳೂರು ಹೈಗ್ರೌಂಡ್ಸ್ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು. ನಾಳೆಯಿಂದ ರಾಜ್ಯದಲ್ಲಿ ಜನಗಣತಿ ಆರಂಭ, ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ತಯಾರಿಕೆ ಮತ್ತು ವಸತಿ ಜನಗಣತಿ. ಸೀಮೆ ಎಣ್ಣೆ ವಿತರಣೆಗೆ ಮುಂದಾದ ಕೇಂದ್ರ ಸರ್ಕಾರ, ಇಂಧನ ಪೂರೈಕೆ ವ್ಯತ್ಯಯದಿಂದ ಈ ಕ್ರಮ, 60 ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ವಿತರಣೆಗೆ ಸರ್ಕಾರ ಆದೇಶ. ಒಪ್ಪಂದ ಬೇಡವೆಂದರೆ ವಿನಾಶ, ಕರ್ಗ್ ದ್ವೀಪದ ತೈಲ ಘಟಕ, ವಿದ್ಯುತ್ ಘಟಕಗಳ ಸ್ಫೋಟಗೊಳಿಸುವುದೆಂದು ಇರಾನ್ಗೆ ಟ್ರಂಪ್ ಎಚ್ಚರಿಕೆ. ಆದಿವಾಸಿ ಕ್ರೀಡೆಗೆ ಕರ್ನಾಟಕದ ರೋಹನ್ ಮನೀಷಾಗೆ ಚಿನ್ನ, ರಾಯಪುರದಲ್ಲೇ ನಡೆಯುತ್ತಿರುವ ಖೇಲೋ ಇಂಡಿಯಾ ಆದಿವಾಸಿ ಕ್ರೀಡಾಕೂಟ.